ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ನಮ್ಮ ರಾಯಚೂರು ನಮ್ಮ ಹೆಮ್ಮೆ. ಸವಿಸುಲಭ ಜಿಲ್ಲಾ ಮಟ್ಟದ ವಿಶೇಷ ಘಟಕ ಪರೀಕ್ಷೆ 2024-25. ವಿಷಯ ಸಮಾಜ ವಿಜ್ಞಾನ. ದಿನಾಂಕ 30/12/2024. ಅಂಕಗಳು 30. ವಿಶೇಷ ಘಟಕ ಪರೀಕ್ಷೆ 2ಕ್ಕೆ ನಿಗದಿಪಡಿಸಿದ ಪಠ್ಯಾಂಶ: ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು, ದುಡಿಮೆ ಮತ್ತು ಆರ್ಥಿಕ ಜೀವನ, ಭಾರತದ ಮಣ್ಣುಗಳು, ಭಾರತದ ಅರಣ್ಯ ಸಂಪತ್ತು, ಭಾರತದ ಜಲಸಂಪನ್ಮೂಲ ಮತ್ತು ಬ್ಯಾಂಕ್ ವ್ಯವಹಾರಗಳು. ಮುಖ್ಯ ಪ್ರಶ್ನೆ 1. ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ. ಜ್ಯೋತಿ ಬಾಫುಲೆರವರು ಬರೆದ ಕೃತಿ. ಸರಿಯಾದ ಉತ್ತರ ಗುಲಾಮಗಿರಿ. ಪ್ರಶ್ನೆ 2. ಅಸಂಘಟಿತ ವಲಯದ ದುಡಿಮೆಗಾರ. ಸರಿಯಾದ ಉತ್ತರ ಕಟ್ಟಡ ಕಾರ್ಮಿಕ. ಪ್ರಶ್ನೆ 3. ಗಂಗಾ ನದಿ ಮುಖಜ ಭೂಮಿಯಲ್ಲಿರುವ ಸಸ್ಯವರ್ಗ. ಸರಿಯಾದ ಉತ್ತರ ಮ್ಯಾಂಗ್ರೋವ್. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 4. ವೇದಗಳಿಗೆ ಮರಳಿ ಎಂದು ಕರೆ ಕೊಟ್ಟವರು ಯಾರು? ವೇದಗಳಿಗೆ ಮರಳಿ ಎಂದು ಕರೆ ಕೊಟ್ಟವರು ಸ್ವಾಮಿ ದಯಾನಂದ ಸರಸ್ವತಿಯವರು. ಪ್ರಶ್ನೆ 5. ಶಿಕ್ಷಣ ಹಕ್ಕು ಕಾಯ್ದೆ 2009 ಏಕೆ ಜಾರಿಗೆ ತರಲಾಯಿತು? ಉತ್ತರ: 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಲು. ಪ್ರಶ್ನೆ 6. ರೆಗೂರ್ ಮಣ್ಣು ಎಂದು ಯಾವ ಮಣ್ಣಿಗೆ ಕರೆಯುತ್ತಾರೆ? ಉತ್ತರ: ರೆಗೂರ್ ಮಣ್ಣು ಎಂದು ಕಪ್ಪು ಮಣ್ಣನ್ನು ಕರೆಯುತ್ತಾರೆ. ಮುಖ್ಯ ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 7. ಭಾರತೀಯ ಸಮಾಜಕ್ಕೆ ಆ್ಯನಿ ಬೆಸೆಂಟರ ಕೊಡುಗೆಗಳೇನು? 1. ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದರು. 2. ಸಮಾಜದಲ್ಲಿ ಸಮಾನತೆ, ವಿಶ್ವ ಸೋದರತೆ, ಸಾಮರಸ್ಯ ಸಾಧಿಸಲು ಪ್ರಯತ್ನಿಸಿದರು. 3. ಸ್ವಾತಂತ್ರ್ಯ ಚಳುವಳಿಯನ್ನು ವ್ಯಾಪಕವಾಗಿ ಬೆಂಬಲಿಸಿದರು. 4. ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು. 5. ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದರು. ಯಾವುದಾದರೂ 4 ಅಂಶಗಳು. ಪ್ರಶ್ನೆ 8. ಸಂಘಟಿತ ಕೆಲಸಗಾರರು ಅಸಂಘಟಿತ ಕೆಲಸಗಾರರಿಗಿಂತ ಭಿನ್ನವಾಗಿದ್ದಾರೆ. ಹೇಗೆ? ಸಂಘಟಿತ ಕೆಲಸಗಾರರು: ಸರ್ಕಾರದ ನಿಯಂತ್ರಣವಿದೆ, ಕಾಯ್ದೆ ಕಾನೂನುಗಳಿವೆ, ಅಧಿಕಾರ ಏಣಿಶ್ರೇಣಿ ಇದೆ, ನಿಗದಿತ ವೇತನವಿದೆ, ವೈದ್ಯಕೀಯ ಸೌಲಭ್ಯವಿದೆ, ತೆರಿಗೆ ವ್ಯವಸ್ಥೆ ಇದೆ. ಅಸಂಘಟಿತ ಕೆಲಸಗಾರರು: ಸರ್ಕಾರದ ನಿಯಂತ್ರಣವಿಲ್ಲ, ಕಾಯ್ದೆ ಕಾನೂನುಗಳಿಲ್ಲ, ಅಧಿಕಾರ ಏಣಿಶ್ರೇಣಿಯಿಲ್ಲ, ನಿಗದಿತ ವೇತನವಿಲ್ಲ, ವೈದ್ಯಕೀಯ ಸೌಲಭ್ಯವಿಲ್ಲ, ತೆರಿಗೆ ವ್ಯವಸ್ಥೆ ಇಲ್ಲ. ಅಥವಾ ನಿರುದ್ಯೋಗ ಅತ್ಯಂತ ಗಂಭೀರವಾದ ಸಮಾಜದ ಸಮಸ್ಯೆಯಾಗಿದೆ. ಹೇಗೆ? 1. ಬಡತನ, 2. ಅನಾರೋಗ್ಯ, 3. ಭ್ರಷ್ಟಾಚಾರ, 4. ಕೌಟುಂಬಿಕ ವಿಘಟನೆ, 5. ಮೋಸ, 6. ವಂಚನೆ, 7. ಕಳ್ಳತನ, 8. ವ್ಯಭಿಚಾರ. ಯಾವುದಾದರೂ 4 ಅಂಶಗಳು. ಪ್ರಶ್ನೆ 9. ಮರುಭೂಮಿ ಅರಣ್ಯಗಳ ಲಕ್ಷಣಗಳನ್ನು ತಿಳಿಸಿ. 1. ಸಾಮಾನ್ಯವಾಗಿ ವಾರ್ಷಿಕ 50 ಸೆಂಟಿಮೀಟರ್ಗಿಂತಲೂ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. 2. ಆಳವಾದ ಬೇರುಗಳನ್ನು ಹೊಂದಿರುತ್ತವೆ. 3. ಕುರುಚಲು ಜಾತಿಯ ಸಸ್ಯವರ್ಗಗಳಾಗಿರುತ್ತವೆ. 4. ಮುಳ್ಳು ಕಂಟಿಗಳಿಂದ ಕೂಡಿರುತ್ತವೆ. ಪ್ರಶ್ನೆ 10. ಭಾರತದ ಆರ್ಥಿಕತೆಯಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ವಿವರಿಸಿ. 1. ಜನರಿಗೆ ಆಹಾರ ಪೂರೈಕೆ, 2. ಪ್ರಾಣಿಗಳಿಗೆ ಮೇವು ಪೂರೈಕೆ, 3. ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಪೂರೈಕೆ, 4. ಉದ್ಯೋಗ ಅವಕಾಶಗಳು, 5. ರಾಷ್ಟ್ರೀಯ ಆದಾಯ ಹೆಚ್ಚಳ,
6 ರಫ್ತು ವ್ಯಾಪಾರ ಹೆಚ್ಚಳ, 7 ವಿದೇಶಿ ವಿನಿಮಯ ಗಳಿಕೆ, 8 ತೃತೀಯ ರಂಗದ ಅಭಿವೃದ್ಧಿ. ಯಾವುದಾದರೂ 4 ಅಂಶಗಳು. ಮುಖ್ಯ ಪ್ರಶ್ನೆ 4. ಈ ಕೆಳಗಿನ ಪ್ರಶ್ನೆಗಳಿಗೆ 5ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 11. ಭಾರತದಲ್ಲಿ ಸಾಕ್ಷರತೆಯನ್ನು ವೃದ್ಧಿಸಲು ಸರ್ಕಾರವು ಹೇಗೆ ಪ್ರಯತ್ನಿಸುತ್ತಿದೆ? 1. ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ 2001. 2. ದಿವ್ಯಾಂಗ ಮಕ್ಕಳ ಶಿಕ್ಷಣ. 3. ಮಹಿಳಾ ಶಿಕ್ಷಣ. 4. ಮಹಿಳಾ ಜಾಗೃತಿ. 5. ರಾಷ್ಟ್ರೀಯ ಸಾಕ್ಷರತಾ ಮಿಷನ್ 1988. 6. ಸಾಕ್ಷರ ಭಾರತ್ ಕಾರ್ಯಕ್ರಮ 2009. 7. ಸಂವಿಧಾನದ 21A ವಿಧಿಯನ್ವಯ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕಾಗಿದೆ. 8. ಶಿಕ್ಷಣ ಹಕ್ಕು ಕಾಯ್ದೆ 2009. 9. ಸಮಗ್ರ ಶಿಕ್ಷಾ ಕಾರ್ಯಕ್ರಮ 2018. 10. ನವಭಾರತ ಸಾಕ್ಷರತಾ ಕಾರ್ಯಕ್ರಮ. ಯಾವುದಾದರೂ 6 ಅಂಶಗಳು. ಪ್ರಶ್ನೆ 12. ಮಣ್ಣುಗಳ ಪ್ರಕಾರಗಳನ್ನು ತಿಳಿಸಿ. 1. ಮೆಕ್ಕಲು ಮಣ್ಣು. 2. ಕಪ್ಪು ಮಣ್ಣು. 3. ಕೆಂಪು ಮಣ್ಣು. 4. ಜಂಬಿಟ್ಟಿಗೆ ಮಣ್ಣು. 5. ಮರುಭೂಮಿ ಮಣ್ಣು. 6. ಪರ್ವತ ಮಣ್ಣು. ಪ್ರಶ್ನೆ ಅಥವಾ ಮಣ್ಣು ಸಂರಕ್ಷಣಾ ವಿಧಾನಗಳನ್ನು ತಿಳಿಸಿ. 1. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು. 2. ಅಡ್ಡ ಬದುಗಳನ್ನು ನಿರ್ಮಿಸುವುದು. 3. ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ. 4. ಅರಣ್ಯ ನಾಶವನ್ನು ತಡೆಗಟ್ಟುವುದು. 5. ಅರಣ್ಯ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು. 6. ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು. 7. ನೀರಿನ ಯೋಜಿತ ಬಳಕೆ. 8. ಚೆಕ್ ಡ್ಯಾಂಗಳ ನಿರ್ಮಾಣ. ಯಾವುದಾದರೂ 6 ಅಂಶಗಳು. ಪ್ರಶ್ನೆ 13. ಗ್ರಾಹಕರಿಗೆ ಬ್ಯಾಂಕ್ ಒದಗಿಸುವ ಸೇವೆಗಳನ್ನು ತಿಳಿಸಿ. 1. ಜಮಾ ಕಾರ್ಡುಗಳನ್ನು ಕೊಡುವುದು. 2. ಖಾಸಗಿ ಸಾಲಗಳು. 3. ಮನೆ ಕಟ್ಟಲು ಅಥವಾ ವಾಹನ ಖರೀದಿಸಲು ಸಾಲ ಕೊಡುವುದು. 4. ಪರಸ್ಪರ ನಿಧಿಗಳನ್ನು ನಿರ್ವಹಿಸುವುದು. 5. ವ್ಯಾಪಾರಕ್ಕೆ ಬೇಕಾದ ಸಾಲಗಳು. 6. ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನು ಕೊಡುವುದು. 7. ಡೆಬಿಟ್ ಕಾರ್ಡ್. 8. ಭರವಸೆ ಸೇವೆಗಳು. 9. ಸಹಿಗಳಿಗೆ ಜವಾಬ್ದಾರಿ ಹಾಕುವುದು. ಯಾವುದಾದರೂ 6 ಅಂಶಗಳು. ಮುಖ್ಯ ಪ್ರಶ್ನೆ 5. ಈ ಕೆಳಗಿನ ಪ್ರಶ್ನೆಗಳಿಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 14. ಮೈಸೂರು ಸಂಸ್ಥಾನದ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ಅಪಾರ. ಸಮರ್ಥಿಸಿ. 1. ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕ ರದ್ದು. 2. ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ. 3. ವಿದೇಶ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ ನೀಡುವ ಪದ್ಧತಿ. 4. ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ. 5. ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ. 6. ನ್ಯಾಯ ವಿಧಾಯಕ ಸಭೆ ರಚನೆ. 7. ಹೊಸ ರೈಲು ಮಾರ್ಗಗಳ ನಿರ್ಮಾಣ. 8. ಅನೇಕ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆ. ಅಥವಾ ದೋಂಡಿಯಾ ವಾಘ್ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು? 1. ಧೋಂಡಿಯಾನ ಶೌರ್ಯ ಪರಾಕ್ರಮಗಳಿಂದ ಜನರು ಅವನನ್ನು ವಾಘ್ ಎಂದು ಕರೆದರು. 2. ಒಂದು ಸೈನ್ಯ ಸಂಘಟಿಸಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದನು. 3. ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆಗಳನ್ನು ವಶಪಡಿಸಿಕೊಂಡನು. 4. ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ಳಲು ವಿಫಲನಾದನು. 5. ಲಾರ್ಡ್ ವೆಲ್ಲೆಸ್ಲಿ ಬಂಡಾಯವನ್ನು ಹತ್ತಿಕ್ಕಲು ಪ್ರಾರಂಭಿಸಿದನು. 6. ಧೋಂಡಿಯಾನು ಶಿವಮೊಗ್ಗ, ಹೊನ್ನಾಳಿ, ಹರಿಹರ ಮುಂತಾದ ನೆಲೆಗಳನ್ನು ಕಳೆದುಕೊಂಡನು. 7. ಫ್ರೆಂಚರು ಧೋಂಡಿಯಾನಿಗೆ ಸಹಾಯ ನೀಡಿದರು. 8. ನಿಜಾಮ ಮರಾಠರ ಜೊತೆಗೂಡಿ ಬ್ರಿಟಿಷ್ ಸೈನ್ಯ ಕೋನಗಲ್ ಎಂಬ ಸ್ಥಳದಲ್ಲಿ ಆತನನ್ನು ಹತ್ಯೆ ಮಾಡಿತು. ಮುಖ್ಯ ಪ್ರಶ್ನೆ 6. 15. ಭಾರತದ ನಕ್ಷೆಯನ್ನು ಬರೆದು
ಇವುಗಳನ್ನು ಗುರುತಿಸಿ. 1. ಪಂಪಸಾಗರ. 2. ನರ್ಮದಾ ನದಿ ಕಣಿವೆ ಯೋಜನೆ. ಯಾವ ದೇಶದಲ್ಲಿ ಶಾಲೆಗಳಿಗಿಂತ ದೇವಾಲಯಗಳ ಗಂಟೆ ಹೆಚ್ಚು ಬಾರಿಸುತ್ತವೆಯೋ ಆ ದೇಶದಲ್ಲಿ ಅಜ್ಞಾನ ಮತ್ತು ಬಡತನವಿರುತ್ತದೆ. ಯಾವ ದೇಶದಲ್ಲಿ ದೇವಾಲಯಗಳಿಗಿಂತ ಶಾಲೆಗಳ ಗಂಟೆ ಹೆಚ್ಚು ಬಾರಿಸುತ್ತವೆಯೋ ಆ ದೇಶದಲ್ಲಿ ಶ್ರೀಮಂತಿಕೆ ಇರುತ್ತದೆ. ಡಾಕ್ಟರ್ BR ಅಂಬೇಡ್ಕರ್. ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.